ಈಗ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ, ಇಬ್ಬರು ಪರಾರಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹುಣಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ. ಹುಣಸೂರಿನ ದಾಸನಪುರ ಗ್ರಾಮದ ತೋಟದಲ್ಲಿ ನಡೆದಿರೋ ಘಟನೆ. ಇರ್ಫಾನ್ ಅನ್ನೋರಿಗೆ ಸೇರಿದಂತ ತೋಟ ಇದು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗ ಪೊಲೀಸರು ತೋಟದ ಮಾಲೀಕನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಡ್ರಗ್ಸ್ ಇಲ್ಲಿ ಬಂದಿದ್ದು ಹೇಗೆ ಅಥವಾ ಇಲ್ಲೇ ತಯಾರಾಗ್ತಾ ಇತ್ತಾ, ಸಿಂಥೆಟಿಕ್ ಡ್ರಗ್ಸ್ ಬೇರೆ, ಹಾಗಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. 25 ಕೆಜಿಗೂ ಅಧಿಕ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಇಬ್ಬರು ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ನಂತರದಲ್ಲಿ ಪೊಲೀಸರು ಈಗ ತನಿಖೆಗೆ ಇಳಿದಿದ್ದಾರೆ. ಸಿಂಥೆಟಿಕ್ ಡ್ರಗ್ಸ್ ಬಂದಿದ್ದಾದ್ರೂ ಹೇಗೆ, ಜಾಲ ಎಲ್ಲಿಂದ, ಮಿಡಲ್ ಮನ್ಸ್ ಯಾರಿದ್ದಾರೆ, ಡ್ರಗ್ ಪೆಡ್ಲರ್ಗಳು ಯಾರು, ಇದೆಲ್ಲವನ್ನೂ ಕೂಡ ಈಗ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. 25 ಕೆಜಿಗೂ ಅಧಿಕ ಈ ಡ್ರಗ್ಸ್ ಪತ್ತೆ ಆಗಿರೋದ್ರಿಂದ ಪೊಲೀಸರು ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ತೋಟದ ಮಾಲೀಕ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಯಾರಿಗೆ ಈ ತೋಟವನ್ನ ಕೊಟ್ಟಿದ್ದ, ಬಾಡಿಗೆ ಕೊಟ್ಟಿದ್ನೋ ಅಥವಾ ಬೇರೆ ಆಧಾರದ ಮೇಲೆ ಕೊಟ್ಟಿದ್ನೋ, ಯಾವೆಲ್ಲ ಆಧಾರವಾಗಿ ಇಟ್ಕೊಂಡು ಈ ತೋಟವನ್ನ ಆತ ಕೊಟ್ಟಿದ್ದ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅಥವಾ ಈತನು ಕೂಡ ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾನೋ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, 25 ಕೆಜಿಗೂ ಅಧಿಕ ಸಿಂಥೆಟಿಕ್ ಡ್ರಗ್ಸ್, ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ? ಅದರ ಜೊತೆಯಲ್ಲಿ ಈ ತೋಟ ಯಾರಿಗೆ ಸೇರಿದ್ದು, ಈತನ ಕೈವಾಡ ಇದೆಯಾ, ಏನೇನ್ ಶಂಕೆಗಳು ವ್ಯಕ್ತವಾಗ್ತಾ ಇದೆ, ಪೊಲೀಸರು ಏನ್ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಈಗಾಗಲೇ ಏನು ಮೈಸೂರಿನಲ್ಲಿ 3ನೇ ಡ್ರಗ್ಸ್ ಫ್ಯಾಕ್ಟರಿಯ ಸೀಸ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಇಲ್ಲದೆ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಒಂದು ದೆಹಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಅದಾದ ಬಳಿಕ ಆ ಮೈಸೂರಿನ ಕೈಗಾರಿಕಾ ಪ್ರದೇಶದಲ್ಲೂ ಕೂಡ ಒಂದು ಫ್ಯಾಕ್ಟರಿಯ ಸೀಸ್ ಮಾಡಿದ್ರು. ಈಗ ಮೈಸೂರು ಜಿಲ್ಲಾ ಪೊಲೀಸರ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಹುಣಸೂರು ತಾಲೂಕಿನ ದಾಸನಪುರ ಹಾಗೂ ರತ್ನಪುರಿಗೆ ಹೋಗುವಂತಹ ಮಾರ್ಗ ಮಧ್ಯೆ ಇರುವಂತಹ ತೋಟದ ಮನೆಯಲ್ಲಿ ಆ ಡ್ರಗ್ಸ್ ಅನ್ನ ಈಗ ಸೀಸ್ ಮಾಡಿರುವಂತದ್ದು. ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸುಮಾರು 7 ಕೆಜಿ ಡ್ರಗ್ಸ್ ಈಗಾಗಲೇ ತಯಾರಾಗಿದ್ದು, ಜೊತೆಗೆ 41 ಕೆಜಿಯಷ್ಟು ಡ್ರಗ್ಸ್ ತಯಾರಿಕೆ ಮಾಡ್ತಾ ಇದ್ರು. ಆದ್ರೆ ಇನ್ನೊಂದು 3-4 ಸಬ್ಸ್ಟೆನ್ಸ್ಗಳನ್ನ ಆಡ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಡ್ರಗ್ಸ್ ಆಗಿ ಬದಲಾಗ್ತಾ ಇತ್ತು. ಸೊ ಹೀಗಾಗಿ ಅದನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ ಹಲವು ದಿನಗಳಿಂದಲೂ ಕೂಡ ಮೈಸೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಾಕಷ್ಟು ಸಮರವನ್ನು ಸಾರಿದ್ದಾರೆ. ಪ್ರತಿನಿತ್ಯವೂ ಕೂಡ ಈಗಾಗಲೇ ಏನು ಆ ಡ್ರಗ್ಸ್ ವಿರುದ್ಧ ಸಾಕಷ್ಟು ವಿಚಾರಣೆ ಇರಬಹುದು, ಈ ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಸಾಕಷ್ಟು ಕಣ್ಣಲ್ಲಿಟ್ಟಿದ್ರು. ಅವರು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದಂತಹ ಮೈಸೂರು ಜಿಲ್ಲಾ ಪೊಲೀಸರು ಬಹಳ ಪ್ರಮುಖವಾಗಿ ಈಗಾಗಲೇ ಏನು ತೋಟದ ಮನೆಯ ಮಾಲೀಕ ಏನಿದ್ದಾರೆ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇರ್ಫಾನ್ ಅಂತೇಳಿ ಅವರನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಈಗಾಗಲೇ ಆ ಒಂದು ತೋಟದ ಮನೆಯಲ್ಲಿ ಎಲ್ಲವನ್ನೂ ಕೂಡ ಅಲ್ಲೇ ಪ್ರಿಪೇರ್ ಮಾಡಿ ಪ್ಯಾಕೆಟ್ ಅನ್ನ ಮಾಡಿ ಅದನ್ನ ಸೇಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಸೊ ಹೀಗಾಗಿ ಮೈಸೂರು ಜಿಲ್ಲಾ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಮಾಹಿತಿಯನ್ನು ಆಧರಿಸಿದಂತಹ ಪೊಲೀಸರು, ಹುಣಸೂರು ಪೊಲೀಸರು, ಗ್ರಾಮಾಂತರ ಪೊಲೀಸರು ಒಂದು ಕಾರ್ಯಾಚರಣೆ ಮಾಡಿ ತೋಟದ ಮನೆ ಮೇಲೆ ನಿನ್ನೆ ರಾತ್ರಿ ಸುಮಾರು 10:30-11 ಗಂಟೆ ಅಷ್ಟೊತ್ತಿಗೆ ದಾಳಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ತೋಟದಲ್ಲಿದ್ದಂತಹ ಇಬ್ಬರು ಕೂಡ ಎಸ್ಕೇಪ್ ಆಗಿದ್ದಾರೆ. ಓರ್ವರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆ ಒಂದು ಸ್ಥಳದಲ್ಲಿ ಸಿಕ್ಕಂತಹ ಈ ಸುಮಾರು 7 ಕೆಜಿ ಡ್ರಗ್ಸ್ ಇರಬಹುದು, ಜೊತೆಗೆ 41 ಕೆಜಿ ತಯಾರಿಕಾ ಹಂತದಲ್ಲಿದ್ದಂತಹ ಡ್ರಗ್ಸ್ ಅನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಆ ತೋಟದ ಮಾಲೀಕರ ಯಾವಾಗ ಎಷ್ಟು ದಿನಗಳಿಂದ ತೋಟದ ಬಾಡಿಗೆ ಕೊಟ್ಟಿದ್ದ ಅವರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ರತ್ನಪುರಿ ಊರಲ್ಲಿದೆ, ಅದು ಕೂಡ ಒಂದಷ್ಟು ಬಾರ್ಡರ್ ಬರುತ್ತೆ, ಕೇರಳ ಇರಬಹುದು, ಆ ಒಂದು ಪ್ರದೇಶಕ್ಕೆ ಒಂದಷ್ಟು ಹತ್ರ ಆಗುವಂತಹ ಜಾಗ ಆಗಿದೆ. ಸೊ ಹೀಗಾಗಿ ಆ ತೋಟದವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಇದು ಎಷ್ಟು ದಿನಗಳಿಂದ ನಡೀತಾ ಇದೆ, ಜೊತೆಗೆ ಎಷ್ಟು ಕೆಜಿ ಡ್ರಗ್ಸ್ ಅನ್ನ ಈಗಾಗಲೇ ಅವರು ತಯಾರು ಮಾಡಿ ಬೇರೆ ಬೇರೆ ಕಡೆಗೆ ಮಾರಾಟ ಮಾಡಿದ್ರು. ಇದರ ಬಗ್ಗೆ ಒಂದಷ್ಟು ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಆರೋಪಿಯಲ್ಲಿ ಈಗಾಗಲೇ ಸಾಕಷ್ಟು ಮಾಹಿತಿಯ ಕಲೆ ಆಗ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಅವರು ಕೂಡ ಮಲ್ಲಿಕಾರ್ಜುನ ಬಾಲದಿಳ್ಳಿ ಅವರು ಕೂಡ ಒಂದಷ್ಟು ಮಾಹಿತಿಗಳ ಕೊಡ್ತಿರೋ ಆಧಾರದ ಮೇಲೆ ಓರ್ವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಎಸ್ಕೇಪ್ ಆಗಿರುವಂತಹ ಇಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮುಂದುವರಿಸಿರುವಂತದ್ದು. ಮೈಸೂರು ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಡ್ರಗ್ಸ್ ತಯಾರಿಕೆ ಮಾಡುವಂತವ್ರಿಗೆ ಸೇಫೆಸ್ಟ್ ಜಾಗ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇರುವಂತದ್ದು. ಈಗಾಗಲೇ ಮೈಸೂರು ನಿವೃತ್ತಿಗೆ ಒಂದು ಸ್ವರ್ಗ ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ತಯಾರಿಕೆಗೆ ಎಲ್ಲೋ ಒಂದು ಕಡೆ ಸೇಫೆಸ್ಟ್ ಜಾಗ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಸೊ ಹೀಗಾಗಿ ಮೈಸೂರು ಪೊಲೀಸರು ಇರ್ಬೋದು, ನಗರ ಪೊಲೀಸರು ಇರ್ಬೋದು, ಇಲ್ಲೂ ಮತ್ತಷ್ಟು
ಕಠಿಣವಾಗಿ ಒಂದಷ್ಟು ನಿಯಮಗಳನ್ನ ಜಾರಿಗೆ ಮಾಡಿದ್ರೆ ಈ ಒಂದು ಡ್ರಗ್ಸ್ ವಿರುದ್ಧ ಸಮರ ಸಾರೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸದ್ಯಕ್ಕೆ ಈಗ ತಯಾರಿಕಾ ಹಂತದಲ್ಲಿದ್ದಂತಹ ಒಂದು ತೋಟದ ಮನೆ ಮೇಲೆ ದಾಳಿಯನ್ನ ಮಾಡಿ ಇಷ್ಟು ಅಂದ್ರೆ 7 ಕೆಜಿ ಡ್ರಗ್ಸ್ ಮತ್ತೆ 41 ಕೆಜಿ ಡ್ರಗ್ಸ್ ತಯಾರಿಕಾ ಹಂತದಲ್ಲಿದ್ದಂತಹ ಡ್ರಗ್ಸ್ ಅನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇನ್ನು ಮತ್ತಷ್ಟು ಮಾಹಿತಿಯನ್ನ ಸುಮಾರು 11-12 ಗಂಟೆ ಅಷ್ಟೊತ್ತಿಗೆ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರೆಸ್ ಮೀಟ್ ಕರೆದಿದ್ದಾರೆ. ಅಲ್ಲಿ ಎಲ್ಲವನ್ನೂ ಕೂಡ ಬಹಿರಂಗಪಡಿಸುವಂತಹ ಸಾಧ್ಯತೆ ಇರುವಂತದ್ದು. ಅಶ್ವಿನಿ, ಆಲ್ ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಒಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ, ಇಬ್ಬರು ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹುಣಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ. ಹುಣಸೂರಿನ ದಾಸನಪುರ ಗ್ರಾಮದ ತೋಟದಲ್ಲಿ ನಡೆದಿರೋ ಘಟನೆ. ಇರ್ಫಾನ್ ಅನ್ನೋರಿಗೆ ಸೇರಿದಂತ ತೋಟ ಇದು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗ ಪೊಲೀಸರು ತೋಟದ ಮಾಲೀಕನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಡ್ರಗ್ಸ್ ಇಲ್ಲಿಗೆ ಬಂದಿದ್ದು ಹೇಗೆ ಅಥವಾ ಇಲ್ಲೇ ತಯಾರಾಗ್ತಾ ಇತ್ತಾ, ಸಿಂಥೆಟಿಕ್ ಡ್ರಗ್ಸ್ ಬೇರೆ, ಹಾಗಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. 25 ಕೆಜಿಗೂ ಅಧಿಕ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಇಬ್ಬರು ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ನಂತರದಲ್ಲಿ ಪೊಲೀಸರು ಈಗ ತನಿಖೆಗೆ ಇಳಿದಿದ್ದಾರೆ. ಸಿಂಥೆಟಿಕ್ ಡ್ರಗ್ಸ್ ಬಂದಿದ್ದಾದ್ರೂ ಹೇಗೆ, ಜಾಲ ಎಲ್ಲಿಂದ, ಮಿಡಲ್ ಮ್ಯಾನ್ಸ್ ಯಾರಿದ್ದಾರೆ, ಡ್ರಗ್ ಪೆಡ್ಲರ್ಗಳು ಯಾರು, ಇದೆಲ್ಲವನ್ನೂ ಕೂಡ ಈಗ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. 25 ಕೆಜಿಗೂ ಅಧಿಕ ಈ ಡ್ರಗ್ಸ್ ಪತ್ತೆ ಆಗಿರೋದ್ರಿಂದ ಪೊಲೀಸರು ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ತೋಟದ ಮಾಲೀಕ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಯಾರಿಗೆ ಈ ತೋಟವನ್ನ ಕೊಟ್ಟಿದ್ದ, ಬಾಡಿಗೆ ಕೊಟ್ಟಿದ್ನೋ ಅಥವಾ ಬೇರೆ ಆಧಾರದ ಮೇಲೆ ಕೊಟ್ಟಿದ್ನೋ, ಯಾವೆಲ್ಲ ಆಧಾರವಾಗಿ ಇಟ್ಕೊಂಡು ಈ ತೋಟವನ್ನ ಆತ ಕೊಟ್ಟಿದ್ದ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅಥವಾ ಈತನು ಕೂಡ ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾನೋ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, 25 ಕೆಜಿಗೂ ಅಧಿಕ ಸಿಂಥೆಟಿಕ್ ಡ್ರಗ್ಸ್, ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ? ಅದರ ಜೊತೆಯಲ್ಲಿ ಈ ತೋಟ ಯಾರಿಗೆ ಸೇರಿದ್ದು, ಈತನ ಕೈವಾಡ ಇದೆಯಾ, ಏನೇನ್ ಶಂಕೆಗಳು ವ್ಯಕ್ತವಾಗ್ತಾ ಇದೆ, ಪೊಲೀಸರೇನು ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಈಗಾಗಲೇ ಏನು ಮೈಸೂರಿನಲ್ಲಿ 3ನೇ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಇಲ್ಲದೆ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಒಂದು ದೆಹಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಅದಾದ ಬಳಿಕ ಮೈಸೂರಿನ ಕೈಗಾರಿಕಾ ಪ್ರದೇಶದಲ್ಲೂ ಕೂಡ ಒಂದು ಫ್ಯಾಕ್ಟರಿನ ಸೀಸ್ ಮಾಡಿದ್ರು. ಈಗ ಮೈಸೂರು ಜಿಲ್ಲಾ ಪೊಲೀಸರ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಹುಣಸೂರು ತಾಲೂಕಿನ ದಾಸನಪುರ ಹಾಗೂ ರತ್ನಪುರಿಗೆ ಹೋಗುವಂತಹ ಮಾರ್ಗ ಮಧ್ಯೆ ಇರುವಂತಹ ತೋಟದ ಮನೆಯಲ್ಲಿ ಆ ಡ್ರಗ್ಸ್ ಅನ್ನ ಈಗ ಸೀಸ್ ಮಾಡಿರುವಂತದ್ದು. ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸುಮಾರು 7 ಕೆಜಿ ಡ್ರಗ್ಸ್ ಈಗಾಗಲೇ ತಯಾರಾಗಿದ್ದು, ಜೊತೆಗೆ 41 ಕೆಜಿಯಷ್ಟು ಡ್ರಗ್ಸ್ ತಯಾರಿಕೆ ಮಾಡ್ತಾ ಇದ್ರು. ಅಂದ್ರೆ ಇನ್ನೊಂದು 3-4 ಸಬ್ಸ್ಟೆನ್ಸ್ ಗಳನ್ನ ಆಡ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಡ್ರಗ್ಸ್ ಆಗಿ ಬದಲಾಗ್ತಾ ಇತ್ತು. ಸೊ ಹೀಗಾಗಿ ಅದನ್ನು ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ ಹಲವು ದಿನಗಳಿಂದಲೂ ಕೂಡ ಮೈಸೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಾಕಷ್ಟು ಸಮರವನ್ನು ಸಾರಿದ್ದಾರೆ. ಪ್ರತಿನಿತ್ಯವೂ ಕೂಡ ಈಗಾಗಲೇ ಏನು ಡ್ರಗ್ಸ್ ವಿರುದ್ಧ ಸಾಕಷ್ಟು ವಿಚಾರಣೆ ಇರಬಹುದು, ಈ ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಸಾಕಷ್ಟು ಕಣ್ಣಲ್ಲಿಟ್ಟಿದ್ರು. ಅವರು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದಂತಹ ಮೈಸೂರು ಜಿಲ್ಲಾ ಪೊಲೀಸರು ಬಹಳ ಪ್ರಮುಖವಾಗಿ ಈಗಾಗಲೇ ಏನು ತೋಟದ ಮನೆಯ ಮಾಲೀಕ ಏನಿದ್ದಾರೆ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇರ್ಫಾನ್ ಅಂತೇಳಿ ಅವರನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಈಗಾಗಲೇ ಏನು ಆ ಒಂದು ತೋಟದ ಮನೆಯಲ್ಲಿ ಎಲ್ಲವನ್ನೂ ಕೂಡ ಅಲ್ಲೇ ಪ್ರಿಪೇರ್ ಮಾಡಿ ಪ್ಯಾಕೆಟ್ ಅನ್ನ ಮಾಡಿ ಅದನ್ನ ಸೇಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಸೊ ಹೀಗಾಗಿ ಮೈಸೂರು ಜಿಲ್ಲಾ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಮಾಹಿತಿಯನ್ನು ಆಧರಿಸಿದಂತಹ ಪೊಲೀಸರು, ಹುಣಸೂರು ಪೊಲೀಸರು, ಗ್ರಾಮಾಂತರ ಪೊಲೀಸರು ಒಂದು ಕಾರ್ಯಾಚರಣೆ ಮಾಡಿ ತೋಟದ ಮನೆ ಮೇಲೆ ನಿನ್ನೆ ರಾತ್ರಿ ಸುಮಾರು 10:30-11 ಗಂಟೆ ಅಷ್ಟೊತ್ತಿಗೆ ದಾಳಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ತೋಟದಲ್ಲಿದ್ದಂತಹ ಇಬ್ಬರು ಕೂಡ ಎಸ್ಕೇಪ್ ಆಗಿದ್ದಾರೆ. ಓರ್ವರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆ ಒಂದು ಸ್ಥಳದಲ್ಲಿ ಸಿಕ್ಕಂತಹ ಈ ಸುಮಾರು 7 ಕೆಜಿ ಡ್ರಗ್ಸ್ ಇರಬಹುದು, ಜೊತೆಗೆ 41 ಕೆಜಿ ತಯಾರಿಕಾ ಹಂತದಲ್ಲಿದ್ದಂತಹ ಡ್ರಗ್ಸ್ ಅನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಆ ತೋಟದ ಮಾಲೀಕರ ಯಾವಾಗ ಎಷ್ಟು ದಿನಗಳಿಂದ ತೋಟದ ಬಾಡಿಗೆ ಕೊಟ್ಟಿದ್ದ ಅವರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ರತ್ನಪುರಿ ಊರಲ್ಲಿದೆ, ಅದು ಕೂಡ ಒಂದಷ್ಟು ಬಾರ್ಡರ್ ಬರುತ್ತೆ, ಕೇರಳ ಇರಬಹುದು, ಆ ಒಂದು ಪ್ರದೇಶಕ್ಕೆ ಒಂದಷ್ಟು ಹತ್ತಿರ ಆಗುವಂತಹ ಜಾಗ ಆಗಿದೆ. ಸೊ ಹೀಗಾಗಿ ಆ ತೋಟದವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಇದು ಎಷ್ಟು ದಿನಗಳಿಂದ ನಡೀತಾ ಇದೆ, ಜೊತೆಗೆ ಎಷ್ಟು ಕೆಜಿ ಡ್ರಗ್ಸ್ ಅನ್ನ ಈಗಾಗಲೇ ಅವರು ತಯಾರು ಮಾಡಿ ಬೇರೆ ಬೇರೆ ಕಡೆಗೆ ಮಾರಾಟವನ್ನು ಮಾಡಿದ್ರು. ಇದರ ಬಗ್ಗೆ ಒಂದಷ್ಟು ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಆರೋಪಿಯಲ್ಲಿ ಈಗಾಗಲೇ ಸಾಕಷ್ಟು ಮಾಹಿತಿಯ ಕಲೆ ಆಗ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಅವರು ಕೂಡ ಮಲ್ಲಿಕಾರ್ಜುನ ಬಾಲದಿಳ್ಳಿ ಅವರು ಕೂಡ
ಒಂದಷ್ಟು ಮಾಹಿತಿಗಳ ಕೊಡ್ತಿರೋ ಆಧಾರದ ಮೇಲೆ ಓರ್ವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಎಸ್ಕೇಪ್ ಆಗಿರುವಂತಹ ಇಬ್ಬರಲ್ಲೂ ಕೂಡ ಈಗಾಗಲೇ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮುಂದುವರಿಸಿರುವಂತದ್ದು. ಮೈಸೂರು ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಡ್ರಗ್ಸ್ ತಯಾರಿಕೆ ಮಾಡುವಂತವ್ರಿಗೆ ಸೇಫೆಸ್ಟ್ ಜಾಗ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇರುವಂತದ್ದು. ಈಗಾಗಲೇ ಮೈಸೂರು ನಿವೃತ್ತಿಗೆ ಒಂದು ಸ್ವರ್ಗ ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ತಯಾರಿಕೆಗೆ ಎಲ್ಲೋ ಒಂದು ಕಡೆ ಸೇಫೆಸ್ಟ್ ಜಾಗ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಸೊ ಹೀಗಾಗಿ ಮೈಸೂರು ಪೊಲೀಸರು ಇರ್ಬೋದು, ನಗರ ಪೊಲೀಸರು ಇರ್ಬೋದು, ಇನ್ನು ಮತ್ತಷ್ಟು ಕಠಿಣವಾಗಿ ಒಂದಷ್ಟು ನಿಯಮಗಳನ್ನ ಜಾರಿಗೆ ಮಾಡಿದ್ರೆ ಈ ಒಂದು ಡ್ರಗ್ಸ್ ವಿರುದ್ಧ ಸಮರ ಸಾರೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸದ್ಯಕ್ಕೆ ಈಗ ತಯಾರಿಕಾ ಹಂತದಲ್ಲಿ ಇದ್ದಂತಹ ಒಂದು ತೋಟದ ಮನೆ ಮೇಲೆ ದಾಳಿಯನ್ನು ಮಾಡಿ ಇಷ್ಟು ಅಂದ್ರೆ 7 ಕೆಜಿ ಡ್ರಗ್ಸ್ ಮತ್ತೆ 41 ಕೆಜಿ ಡ್ರಗ್ಸ್ ತಯಾರಿಕಾ ಹಂತದಲ್ಲಿದ್ದಂತಹ ಡ್ರಗ್ಸ್ ಅನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಇನ್ನು ಮತ್ತಷ್ಟು ಮಾಹಿತಿಯನ್ನ ಸುಮಾರು 11-12 ಗಂಟೆ ಅಷ್ಟೊತ್ತಿಗೆ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರೆಸ್ ಮೀಟ್ ಕರೆದಿದ್ದಾರೆ. ಅಲ್ಲಿ ಎಲ್ಲವನ್ನೂ ಕೂಡ ಬಹಿರಂಗಪಡಿಸುವಂತಹ ಸಾಧ್ಯತೆ ಇರುವಂತದ್ದು. ಅಶ್ವಿನಿ. ಆಲ್ ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.